ಕೆಲವೊಮ್ಮೆ ಹಿನ್ನೆಲೆ ಹೇಗೆ ಕಾಣುತ್ತದೆ ಎಂಬುದನ್ನು ನೀನು ಬದಲಾಯಿಸಬಹುದು. ಬಹುಶಃ ನೀನು ಅದನ್ನು ಉದ್ಯಾನವನ, ಕೋಟೆ ಅಥವಾ ಒಂದು ಸ್ಥಳವಾಗಿರಿಸಲು ಬಯಸುತ್ತೀಯಾ? ಸ್ಕ್ರಾಚ್ನೊಂದಿಗೆ ನೀನು ಎಲ್ಲವನ್ನು ಮಾಡಬಹುದೇ? ಹೌದು, ಮತ್ತೆ ಇನ್ನೂ ಇದೆ. ನಿಜವಾಗಿಯೂ ಇನ್ನೂ ಏನೇನಿದೆ? ಹಿನ್ನೆಲೆಯನ್ನು ಬದಲಾಯಿಸುವ ನಿನಗೆ ಅನುಮತಿಸುವ ಮತ್ತೊಂದು ವಿಶೇಷ ಬ್ಲಾಕ್ ಕೂಡ ಇದೆ. ಅದರ ವ್ಯಾನ್ ಬ್ಲಾಕ್ ಡ್ರಾಪ್ ಸ್ವಿಚಸ್ 2 ಮತ್ತು ನೀನು ಇದನ್ನು ಹೊಂದಲು ಬಯಸುವ ಹಿನ್ನೆಲೆಯ ಚಿತ್ರವನ್ನು ಇದು ಹೊಂದಿದೆ. ನಾವು ಅದನ್ನು ಹೇಗೆ ಬಳಸುತ್ತೇವೆ? ನೀನು ಈ ಬ್ಲಾಕ್ ಅನ್ನು ಬಳಸಿದಾಗ ಹಿನ್ನೆಲೆ ತಕ್ಷಣವೇ ಬದಲಾಗುತ್ತದೆ. ಕಥೆಯಲ್ಲಿ ನಿನ್ನ ಪಾತ್ರದೊಂದಿಗೆ ನೀನು ಹೊಸ ಸ್ಥಳಕ್ಕೆ ಹೋಗುತ್ತಿರುವಂತೆ. ಹಾಗಾದರೆ ನಾಟಕದಲ್ಲಿ ದೃಶ್ಯ ಬದಲಾದಾಗ ಅದರ ಹಿನ್ನೆಲೆಯನ್ನು ಬದಲಾಯಿಸಿದಂತೆಯೇ? ಹೌದು, ಸರಿಯಾಗಿ ಹೇಳಿದೆ. ನೀನು ಈ ಬ್ಲಾಕ್ ಅನ್ನು ನಿನಗೆ ಬೇಕಾದಷ್ಟು ರೀತಿಯಲ್ಲಿ ಬಳಸಬಹುದು. ನಿನ್ನ ಕಥೆಯಲ್ಲಿ ಏನಾದರೂ ಸಂಭವಿಸಿದಾಗ ನೀನು ಹಿನ್ನೆಲೆಯನ್ನು ಬದಲಾಯಿಸಬಹುದು. ಇದು ತುಂಬಾ ವಿನೋದ ಮತ್ತು ಸುಲಭವಾಗಿದೆ. ಹೌದು, ಅದು ತುಂಬಾ ಸುಲಭ ಮತ್ತು ವಿನೋದಮಯವಾಗಿದೆ. ನಮ್ಮ ಪ್ರಾಜೆಕ್ಟ್ನಲ್ಲಿ ನಾವು ಬಳಸುತ್ತಿರುವ ಮೊದಲ ಬ್ಲಾಕ್ ಡ್ರಾಪ್ ಕಲುಷಿತ ನಗರದ ಹಿನ್ನೆಲೆಯಾಗಿದೆ. ಈಗ ವ್ಯಾನ್ ಬ್ಲಾಕ್ ಡ್ರಾಪ್ ಸ್ವಿಚಸ್ 2 ಬ್ಲಾಕ್ ಅನ್ನು ಬಳಸಿ ನಾವು ಬ್ಲಾಕ್ ಡ್ರಾಪ್ ಅನ್ನು ನಮ್ಮ ಇಚ್ಛೆಯಂತೆಯೇ ಬದಲಾಯಿಸಬಹುದು. ಹೌದು, ದೆಹಲಿಯ ಇಂಡಿಯಾ ಗೇಟ್ನ ಚಿತ್ರ ನನ್ನ ಬಳಿ ಇದೆ. ಆದರೆ ಅವರ ಪುಸ್ತಕದಲ್ಲಿರುವ ನನ್ನ ಅಜ್ಜನ ಇಂಡಿಯಾ ಗೇಟ್ ಫೋಟೋಗೆ ಹೋಲಿಸಿದರೆ ಗಾಳಿ ಎಷ್ಟು ಕಲುಷಿತವಾಗಿದೆ ಎಂಬುದನ್ನು ತೋರಿಸುತ್ತದೆ. ನನ್ನ ಕತೆ ಹೇಳುವ ಯೋಜನೆಗೆ ಆ ಕಲುಷಿತ ದೆಹಲಿ ನಗರದ ಹಿನ್ನೆಲೆಯನ್ನು ಸೇರಿಸಲು ನಾನು ಬಯಸುತ್ತೇನೆ. ಅದ್ಭುತವಾಗಿದೆ. ಬ್ಲಾಕ್ ಡ್ರಾಪ್ ಇವೆಂಟ್ಗಳನ್ನು ಬಳಸಿಕೊಂಡು ನೀನು ಪ್ರಯತ್ನಿಸಲು ಮತ್ತು ಅಭ್ಯಾಸ ಮಾಡಲು ನನ್ನ ಹತ್ತಿರ ಒಂದು ಚಟುವಟಿಕೆ ಇದೆ.